ಹಾಯ್ ಫ್ರೆಂಡ್ಸ್, ಯುಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರುಚಿಕರವಾಗಿರುವಂಥ ಆಲೂ ಪರೋಟಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ನಾನಿಲ್ಲಿ 5 ರಿಂದ 6 ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. 1 ರಿಂದ 2 ಗ್ಲಾಸಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನಂತರ ಇದನ್ನು 4 ರಿಂದ 5 ವಿಸಿಲು ಆಗುವಷ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನಂತರ ಒಂದು ಪ್ಲೇಟಲ್ಲಿ 1 ರಿಂದ 2 ಕಪ್ಪಿನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಇಲ್ಲಿ ಬಳಸ್ತಾ ಇಲ್ಲ ನಾನು. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸಾರಿ ಈ ಪರೋಟನ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊತಾ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಪರೋಟ ಸಾಫ್ಟಾಗಿ ಬರುತ್ತೆ, ಮೆತ್ತಗೆ ಬರುತ್ತೆ. ಹೋಳಿಗೆ ಹಿಟ್ಟಿನ ಅದಕ್ಕೆ ನಾದ್ಕೊಂಡ್ರೆ ನಮಗೆ ಪರೋಟ ಮಾಡೋಕ್ಕೆ ಬರಲ್ಲ ಅನ್ನೋರು ಇದ್ದರೆ ಸ್ವಲ್ಪ ಗಟ್ಟಿನಾಗಿನ ನಾದ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡು ಇದನ್ನು 15 ನಿಮಿಷಗಳವರೆಗೂ ಹಾಗೆ ಬಿಡಬೇಕು ನೆನೆಯೋಕ್ಕೆ. ಈ ರೀತಿ ನಾವು ಎಣ್ಣೆ ಹಾಕಿ ಕಲಸಿ ಇಡೋದ್ರಿಂದ ಪರೋಟ ಮೆತ್ತಗೆ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇದನ್ನೆಲ್ಲ ಇವಾಗ ಕಲಸಿದಾದ್ಮೇಲೆ 15 ನಿಮಿಷದವರೆಗೂ ನಾನು ಇದನ್ನು ಹಾಗೆ ಬಿಡ್ತೀನಿ. ಒಂದು ಜಾರ್ಗೆ ಒಂದು 5 ರಿಂದ 6 ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಬೆರೆಸ್ಕೊತಾ ಇದ್ದೀನಿ. ಇದಿಷ್ಟನ್ನು ನಾವು ರುಬ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣದಾಗಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಂಡು ಬಿಡೋಣ. ಆವಾಗಲೇ ನಾನು ಕುಕ್ಕರಲ್ಲಿ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ನಲ್ವ, ಅದು ಇವಾಗ ಬೆಂದಿದೆ. ಇದಿಷ್ಟು ಮೇಲಿನ ಸಿಪ್ಪೆನ ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ಬಿಡೋಣ. ಇದನ್ನು ನೀವು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಕೂಡ ನೀವು ಇದನ್ನು ಮಾಡ್ಕೋಬೋದು. ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಇದನ್ನು ಹಾಕ್ಕೊಡ್ಬೋದು. ಬೆಳಿಗ್ಗೆ ಚೆನ್ನಾಗಿರುತ್ತೆ, ಅವ್ರು ಇಷ್ಟಪಟ್ಕೊಂಡು ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ನಾನು ಇವೆಲ್ಲನೂ ಸಿಪ್ಪೆನ ಬಿಡಿಸ್ಕೊಂಡು